ಪ್ರಿಯ ವೀಕ್ಷಕರೇ, ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ. ನಾನು ನಿಮ್ಮ ಅಯ್ಯನಗೌಡ. ಇಂದು ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ಪಟ್ಟಣದ ತಾಲೂಕಾ ಕ್ರೀಡಾಂಗಣದಲ್ಲಿ ಸ್ಪೈಕರ್ಸ್ ಹೂವಿನಹಡಗಲಿ ವತಿಯಿಂದ 10ನೇ ಬಾರಿಗೆ ಹೊನಲು ಬೆಳಕು ಮುಕ್ತ ವಾಲಿಬಾಲ್ ಪಂದ್ಯಾವಳಿ ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿತ್ತು. ಈ ಒಂದು ಕ್ರೀಡಾಕೂಟಕ್ಕೆ ಚಾಲನೆಯನ್ನು ನೀಡಿ ಮಾತನಾಡಿದಂತಹ ಉಪ ತಹಸೀಲ್ದಾರರಾದಂತಹ ಯುವಶಂಕರ್ ಅವರು, ಇದೊಂದು ಹೂವಿನಹಡಗಲಿ ವಿಧಾನಸಭಾ ಕ್ಷೇತ್ರ ಏನಿದೆ, ಇದು ಕ್ರೀಡೆಗೆ ಅತ್ಯಂತ ಹೆಚ್ಚಿನ ಹೊತ್ತು ಕೊಟ್ಟಂತಹ ಕ್ಷೇತ್ರ. ಸಾಂಸ್ಕೃತಿಕ ರಾಯಭಾರಿ ಎಂದೇ ಹೆಸರು ಪಡೆದಿದ್ದಂತಹ ಮಾಜಿ ಉಪಮುಖ್ಯಮಂತ್ರಿಗಳು, ಮುತ್ಸದ್ದಿ ರಾಜಕಾರಣಿಗಳಾಗಿದ್ದಂತಹ MP ಪ್ರಕಾಶ್ ರವರ ಕ್ಷೇತ್ರ ಹೂವಿನಹಡಗಲಿ. ಯಾವತ್ತೂ ಕೂಡ ಕ್ರೀಡೆ ಎಲ್ಲ ಸ್ಪರ್ಧೆಗಳಿಗೂ ಕೂಡ ಇಲ್ಲಿ ಅತ್ಯಂತ ಒಂದು ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿದ್ದಾರೆ. ಮಾಜಿ ಉಪಮುಖ್ಯಮಂತ್ರಿಗಳ ಪುತ್ರರು, ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದಂತಹ MP ರವೀಂದ್ರವರ ಒಂದು ಆಸಕ್ತಿಯಿಂದ ಯಾವತ್ತೂ ಕೂಡ ಯುವಕರಿಗೆ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿರುವಂತಹ ಒಂದು ಕ್ಷೇತ್ರ ಇದು. ಈ ಒಂದು ಕ್ಷೇತ್ರದಲ್ಲಿ ಹಾಲಿ ಶಾಸಕರಾದಂತಹ ಕೃಷ್ಣಾ ನಾಯ್ಕರವರು ಕೂಡ ಯುವಕರನ್ನು ಪ್ರೋತ್ಸಾಹಿಸುವಂತಹ ನಿಟ್ಟಿನಲ್ಲಿ ಕ್ರೀಡಾಪಟುಗಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿದ್ದಾರೆ. ಇಂತಹ ಒಂದು ಕ್ಷೇತ್ರದಲ್ಲಿ ಇವತ್ತು ಸ್ಪೈಕರ್ಸ್ ಹೂವಿನಹಡಗಲಿಯ ವತಿಯಿಂದ ಯುವಕರು 10ನೇ ಬಾರಿಗೆ ಹೊನಲು ಬೆಳಕು ಮುಕ್ತ ವಾಲಿಬಾಲ್ ಪಂದ್ಯಾವಳಿಯನ್ನು ಆಯೋಜನೆಗೊಳಿಸಿದ್ದಾರೆ. ಈ ಒಂದು ಪಂದ್ಯಾವಳಿ ಯಶಸ್ವಿಯಾಗಲಿ ಎನ್ನುವಂತಹ ಮಾತನ್ನು ಹೇಳಿದರು ಉಪ ತಹಸೀಲ್ದಾರರಾದಂತಹ ಯುವಶಂಕರ್ ಅವರು. ಏನು ಭಾಗವಹಿಸಿದಂತಹ ತಂಡಗಳು, ಕ್ರೀಡಾಪಟುಗಳು ಕ್ರೀಡಾ ಮನೋಭಾವದಿಂದ ಸೋಲು ಗೆಲುವನ್ನು ಸ್ವೀಕರಿಸಬೇಕು. ಯಾವತ್ತೂ ಕೂಡ ಕ್ರೀಡೆಗೆ, ಪಂದ್ಯಾವಳಿಗಳಿಗೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಹೆಸರಾದಂತಹದ್ದು ಹೂವಿನಹಡಗಲಿ ಕ್ಷೇತ್ರ. ಈ ಹೂವಿನಹಡಗಲಿ ಕ್ಷೇತ್ರದಲ್ಲಿ MP ಪ್ರಕಾಶ್ರು ಮತ್ತು MP ರವೀಂದ್ರವರ ಒಂದು ಹೆಸರೇನಿತ್ತು, ಆ ಒಂದು ಹೆಸರನ್ನು ಮುಂದುವರಿಸುವುದಕ್ಕಾಗಿ, ಅವರ ಪ್ರೋತ್ಸಾಹದಾಯಕವಾದಂತಹ ಕಾರ್ಯಗಳನ್ನು ಮುಂದುವರಿಸುವುದಕ್ಕಾಗಿ ಹಾಲಿ ಶಾಸಕರಾದಂತಹ ಕೃಷ್ಣಾ ನಾಯ್ಕರವರು ಶ್ರಮಿಸ್ತಾ ಇದ್ದಾರೆ. MP ಪ್ರಕಾಶ್ ಮತ್ತು MP ರವೀಂದ್ರವರು ಏನು ಯುವಕರಿಗೆ, ವಿದ್ಯಾವಂತರಿಗೆ, ಕ್ರೀಡಾಪಟುಗಳಿಗೆ ಪ್ರೋತ್ಸಾಹವನ್ನು ನೀಡುತ್ತಾ ಇದ್ದರು, ಆ ರೀತಿಯಾಗಿ ಪ್ರೋತ್ಸಾಹದಾಯಕವಾದಂತಹ ಕಾರ್ಯಗಳನ್ನು ಮುಂದುವರಿಸ್ತಾ ಇದ್ದಾರೆ. ಶಾಸಕರಾದಂತಹ ಕೃಷ್ಣಾ ನಾಯ್ಕರವರು ಎನ್ನುವಂತಹ ಮಾತನ್ನು ಹೇಳಿದರು ಉಪ ತಹಸೀಲ್ದಾರರಾದಂತಹ ಯುವಶಂಕರ್ ಅವರು. ಈ ಒಂದು ಪಂದ್ಯಾವಳಿ ಯಶಸ್ವಿಯನ್ನು ಕಾಣಲಿ. ಹೊನಲು ಬೆಳಕು ಮುಕ್ತ ಪಂದ್ಯಾವಳಿ ಈ ಹಿಂದೆ ಅನೇಕ ಬಾರಿ ಈಗಾಗಲೇ ಇಂತಹ ಒಂದು ಹೊನಲು ಮುಕ್ತ ವಾಲಿಬಾಲ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು. 10ನೇ ಬಾರಿಗೆ ಆಯೋಜನೆಗೊಂಡಿದೆ. ಇಂತಹ ಒಂದು ಪಂದ್ಯಾವಳಿಗೆ ಪ್ರೋತ್ಸಾಹದಾಯಕವಾದಂತಹ ಒಂದು ಬಹುಮಾನವನ್ನು ವಿತರಿಸಿದ್ದಾರೆ. ವಿಜೇತ ತಂಡಗಳಿಗೆ ಬಹುಮಾನವನ್ನು ವಿತರಿಸಿದ್ದಾರೆ, ಬಹುಮಾನವನ್ನು ನೀಡಿದ್ದಾರೆ. ಕರಿಬಸಪ್ಪನವರು, ತಳಕಲ್ ಕರಿಬಸಪ್ಪನವರು, ನಂದಿಹಳ್ಳಿ ಗ್ರಾಮದ ತಳಕಲ್ ಕರಿಬಸಪ್ಪನವರು ಪ್ರಥಮ ಬಹುಮಾನ 20,000 ರೂಪಾಯಿ, ದ್ವಿತೀಯ ಬಹುಮಾನ ದಾದಾಪೀರ್ ಗಂಟೆ 15,000 ರೂಪಾಯಿ, ತೃತೀಯ ಬಹುಮಾನ ದಿನೇಶ್ ಕುಮಾರ್ ಮಲ್ಕಿ ಒಡೆಯರ್ ಯು ಪ್ರತೀಕ್ 10,000 ರೂಪಾಯಿ, ಚತುರ್ಥ ಬಹುಮಾನ TM ಪ್ರದೀಪ್ 5,000 ರೂಪಾಯಿ. ವಿಜೇತ ತಂಡಗಳಿಗೆ ಬಹುಮಾನವನ್ನು ನೀಡುವಲ್ಲಿ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಈ ಒಂದು ಉದ್ಘಾಟನಾ ಚಾಲನೆ ಕಾರ್ಯಕ್ರಮ ಇತ್ತು. ವಾಲಿಬಾಲ್ ಪಂದ್ಯಾವಳಿಗೆ ಚಾಲನೆಯನ್ನು ನೀಡಿದರು ಉಪ ತಹಸೀಲ್ದಾರರಾದಂತಹ ಯುವಶಂಕರ್ ಅವರು ಚಾಲನೆಯನ್ನು ನೀಡಿದರು. ಈ ಒಂದು ಸಂದರ್ಭದಲ್ಲಿ
ಬೆಂಗಳೂರಿನ ಸಮಾಜ ಸೇವಕರಾದಂತಹ ಅರುಣ್ ಕುಮಾರ್ ಅವರು, ಮುಂಡ್ರಿಗೆಯ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಾದಂತಹ ಉದಯ್ ಕುಮಾರ್ ಎಲಿವಾಳ್ ಅವರು, ದೈಹಿಕ ಪರಿವೀಕ್ಷಕರಾದಂತಹ ಮೊಹಮ್ಮದ್ ಖವಾಸ್ ರಫಿ ಅವರು, ಪುರಸಭೆ ಸದಸ್ಯರಾದಂತಹ ಎ.ಜೆ. ವೀರೇಶ್ ಅವರು, ಕ್ರೀಡಾಪಟು ತಳವಾರ್ ವೆಂಕಟೇಶ್ ಸೇರಿದಂತೆ ಅನೇಕರು ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಎಲ್ಲರೂ ಕೂಡ ಏನು ಈ ಒಂದು ಕ್ರೀಡಾ ಪಂದ್ಯಾವಳಿಗೆ ಚಾಲನೆಯನ್ನು ನೀಡಿದಂತಹ ಸರ್ವರು ಕೂಡ ಕ್ರೀಡಾಪಟುಗಳಿಗೆ ಶುಭವನ್ನು ಹಾರೈಸಿದರು. ಅದೇ ರೀತಿಯಾಗಿ ಏನು ಪ್ರಥಮ ಬಹುಮಾನವನ್ನು ನೀಡಿದಂತಹ 20,000 ರೂಪಾಯಿ ಪ್ರಥಮ ಬಹುಮಾನ, ಪ್ರಥಮ ತಂಡ ವಿಜೇತ ತಂಡಕ್ಕೆ ಬಹುಮಾನವನ್ನು ವಿತರಿಸುವಂತಹ ನಂದಿಹಳ್ಳಿ ಕರಿಬಸಪ್ಪ ತಳಕಲ್ ಇವರಿಗೂ ಕೂಡ ಶುಭ ಹಾರೈಸಿದರು. ಅದೇ ರೀತಿಯಾಗಿ ಮಲ್ಕಿ ಒಡೆಯರ್ ದಿನೇಶ್ ಕುಮಾರ್, ದಾದಾಪೀರ್ ಗಂಟಿ, ಯು ಪ್ರದೀಪ್, ಯು ಟಿ ಎಂ ಪ್ರದೀಪ್, ಯು ಪ್ರತೀಕ್ ಇವರಿಗೂ ಕೂಡ